ಎಲ್ಲರಿಗೂ ನನ್ನ ನಮಸ್ಕಾರ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಈಗ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದ ಎಲ್ಲ ವಿವಿಧ ದಲಿತ ಮುಖಂಡರ ಸಹಯೋಗದೊಂದಿಗೆ ನಮ್ಮ ಎಲ್ಲ ದಲಿತ ಮುಖಂಡರು ನಾಗ್ಪುರಕ್ಕೆ ಇಲ್ಲಿಂದ ತೆರಳಿ ಅಲ್ಲಿಂದ ಜ್ಯೋತಿಯನ್ನು ತಗೊಂಡು ಇಲ್ಲಿ ಬರ್ತಾರೆ. ನೆಕ್ಸ್ಟು ನಾವು ಇಲ್ಲಿ 14ನೇ ತಾರೀಕು ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮ ಉತ್ಸವ ಚಾಲನೆಯನ್ನು ನೀಡಲಾಗ್ತದೆ. ಈಗಾಗಲೇ ಬೆಳಗಾವಿ ನಗರದಲ್ಲಿ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಯನ್ನು ಮಹಾನಗರ ಪಾಲಿಕೆಯಿಂದ ಮಾಡಿಕೊಳ್ಳಕ್ಕಾಗ್ತಾಯಿದೆ. ಆಲ್ರೆಡಿ ಈಗಾಗಲೇ ಮೊನ್ನೆ 8ನೇ ತಾರೀಕು ಪೂಜ್ಯ ಮಹಾಪೌರರು, ಉಪಮಹಾಪೌರರು, ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಕೂಡ ಈ ಒಂದು ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಅದೇ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದರು. ಅದೇ ರೀತಿ ನಮ್ಮ ಬೆಳಗಾವಿ ನಗರದ ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರು ಕೂಡ ಅವರು ತಮ್ಮ ಒಂದು ಶುಭಾಶಯನ್ನು ಇದಕ್ಕಾಗಲೇ ಕೋರಿದ್ದಾರೆ. ಅದರ ಪೂರ್ವವಾಗಿ ಏನೇನು ತಯಾರು ಮಾಡಬೇಕು ಅದನ್ನೆಲ್ಲದನ್ನು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಮತ್ತು ನಮ್ಮ ಈ ಸರ್ತೆ ಸಂಘಟನೆಯ ಮಹಾಸಭಾದ ಅಧ್ಯಕ್ಷರಾದಂಥ ಮಲ್ಲೇಶ್ ಚೌಗ್ಲೆ ಅವರು, ಮಲ್ಲೇಶ್ ಕುರಂಗಿ ಅವರದ್ದು ಹಾಗೂ ನಮ್ಮ ಬಾಬು ಪೂಜಾರಿ ಅವರು, ಇನ್ನಿತರ ನಮ್ಮ ಎಲ್ಲ ಮುಖಂಡರ ಏನೇನು ಅವರು ಯಾವ ರೀತಿ ಪ್ರತಿ ವರ್ಷ ಮಾಡ್ತಾಯಿದ್ರು ಆ ಥರ ಮಾಡಲಿಕ್ಕೆ ಏನು ಹೇಳಿದಾರೋ ಅದು ಎಲ್ಲ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆ ಮಾಡಿಕೊಳ್ಳಲಿಕ್ಕೆ ಮಹಾನಗರ ಪಾಲಿಕೆಯಿಂದ ನನ್ನನ್ನು ಈ ವರ್ಷದ ಜಯಂತಿಯ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಇವರೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತೇನೆ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम मन भाए आराधना.